ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಸಲ ವಿಡಿಯೋ ಹಾಕೋದು ತುಂಬಾ ಲೇಟ್ ಆಗಾಯಿತು. ಕಾರಣಾಂತರಗಳಿಂದ ನಾನು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ನಮ್ಮ ತೋಟದಲ್ಲಿ ಗಿಡಗಳೆಲ್ಲ ತುಂಬ ದೊಡ್ಡದಾಗಿಬಿಟ್ಟಿದೆ. ಎಷ್ಟೊಂದು ದೊಡ್ಡದಾಗಿದೆ ಅಂದರೆ ತುಂಬ ಚೆನ್ನಾಗಿ ಬುಷಿಯಾಗಿದೆ. ಸ್ವಲ್ಪ ಹೂವನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ವಿ. ಸುಮಾರು ದಿನಗಳ ಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ರೋಸ್ ಗಿಡಗಳಲ್ಲಿ ಹೂವುಗಳು ಸ್ಟಾರ್ಟ್ ಆಗಿವೆ ಮತ್ತು ಚಿಗುರುಗಳೆಲ್ಲ ಬಂದೈತೆ. ಇದರಲ್ಲೇ ಜಾಸ್ತಿ ಹೂವು ಬಂದಿರೋದು. ಇದು ನಾಟಿ ಗುಲಾಬಿ ಗಿಡ. ಇದರಲ್ಲಿ ತುಂಬ ಹೂವು ಬಿಟ್ಟಿದೆ. ಇದನ್ನು ಕಟ್ ಮಾಡಿಬಿಟ್ಟಿದೆ. ಕಟ್ ಮಾಡಿದ್ಮೇಲೆ ಚಿಗುರು ಬಂದು ಇದೇ ಮೊದಲನೇ ಬಾರಿಗೆ ಹೂವು ಬಂದಿರೋದು ಇದರಲ್ಲಿ. ಹಾಗೆ ಸ್ವಲ್ಪ ದಾಸವಾಳ ಹೂವೂ ಇತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡೆ. ಇವಾಗ ದಾಸವಾಳ ಗಿಡಗಳೆಲ್ಲ ತುಂಬ ದೊಡ್ಡದಾಗ್ಬಿಟ್ಟಿದೆ. ಮಗ್ಗಂತೂ ತುಂಬ ಬಿಟ್ಟಿದೆ ಈ ಸಲ ಹೂವಲ್ಲಿ. ಒಂದು ಗಿಡನ ಕಟ್ ಮಾಡಬೇಕು, ಅದರಲ್ಲಿ ಮಿಲಿ ಬಗ್ಸ್ ಆಗಿಬಿಟ್ಟಿದೆ ಎಲ್ಲೋ ಕಲರ್ದು. ನೋಡ್ಕೊಂಡು ಕಟ್ ಮಾಡೋಣ. ಮಗ್ಗೆಲ್ಲ ಇತ್ತು ತುಂಬ, ಅದಕ್ಕೆ ಬಿಟ್ಟಿದ್ದೀನಿ. ಇದು ಕಾಕಡ ಗಿಡ, ಇದರಲ್ಲಿ ಹೂವು ಸ್ಟಾರ್ಟ್ ಆಗೈತೆ. ಎಲ್ಲ ದೊಡ್ಡ ದೊಡ್ಡ ಗಿಡಗಳಾಗ್ಬಿಟ್ಟೈತೆ ಇವಾಗ. ನಮ್ಮ ತೋಟನ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ, ಎಷ್ಟು ದೊಡ್ಡ ಗಿಡಗಳಾಗ್ಬಿಟ್ಟಿದೆ ಅಂತ. ಇಷ್ಟು ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಂಡೆ. ಈಗ ಸೀಬೆಹಣ್ಣು ಎಲ್ಲ ಹಣ್ಣಾಗೈತೆ, ಒಂದು ಸ್ವಲ್ಪ ಅದನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಗಿಡ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ಅದು ಹಣ್ಣಂತೂ ತುಂಬ ಚೆನ್ನಾಗಿದೆ ಟೇಸ್ಟು. ಮತ್ತು ದಪ್ಪ ದಪ್ಪ ಹಣ್ಣು ಇದು. ನಾನು ಇದನ್ನು ಪಿಂಕ್ ಕಲರ್ ಅಂತ ತಂದು ಹಾಕಿದ್ದು, ಆದರೆ ವೈಟು. ಇದು 3ನೇ ಸಲ ನಮ್ಮ ಇದರಲ್ಲಿ ಹಣ್ಣು ಬಿಡ್ತಾ ಇರೋದು. ಇದನ್ನು ತಂದ ಮೇಲೆ ಒಂದು 4 ಹಣ್ಣಾಗಿತ್ತು, ಅದಕ್ಕೆ ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಒಂದು ತುಂಬ ಹಣ್ಣಾಗ್ಬಿಟ್ಟಿತ್ತು, ಇನ್ನು 3 ಇನ್ನು ಸ್ವಲ್ಪ ಹಣ್ಣು ಆಗೋಕ್ಕೆ ಬಂದಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಣ್ಣು ತುಂಬ ದಪ್ಪನೂ ಇದೆ ಮತ್ತು ಟೇಸ್ಟು ಹಾಗೇ ಇದೆ. ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು, ಟೇಸ್ಟ್ ಕಡಿಮೆ ಆಗುತ್ತೆ ಅಂತಾರೆ. ನಾನೇನು ತುಂಬ ನೀರು ಹಾಕಲ್ಲ, ನೋಡ್ಕೊಂಡು ಹಾಕ್ತೀನಿ ಅಷ್ಟೇ. ಹಣ್ಣುಗಳಂತೂ ತುಂಬ ಟೇಸ್ಟಾಗಿದೆ. ಈ ಸಲ ಸುಮಾರು ಕಾಯಿ ಬಿಟ್ಟಿದೆ, ತುಂಬಾ ಬಿಟ್ಟಿದೆ ಈ ಸಲ ಕಾಯಿ. ಒಂದು 100 ಕಾಯಿ ಮೇಲೆ ಬಿಟ್ಟಿತ್ತು. ಸ್ವಲ್ಪ ಮಳೆಗೆ ಗಾಳಿಗೆ ಉದುರೋಯ್ತು, ಸಣ್ಣ ಸಣ್ಣದಿದ್ದಾಗಲೇ ಉದುರೋಯ್ತು. ಇನ್ನು ಸುಮಾರು ಕಾಯಿ ಐತೆ, ದಪ್ಪದೈತೆ. ಇನ್ನು ಸುಮಾರು ಕಾಯಿ ಬಿಟ್ಟಿದೆ. ಅದು ಕಾಯಿನ ಬಾರಕ್ಕೆ ಗಿಡನೇ ಬಾಗ್ಬಿಟ್ಟಿತ್ತು, ಅಷ್ಟು ಕಾಯಿ ಬಿಟ್ಟಿದೆ. ಅಂದರೆ ಸೈಜು ದಪ್ಪ ಇದೆಯಲ್ವ ಹಣ್ಣಿನ ಸೈಜು, ಅದರಿಂದ ಗಿಡ ಬಾಗ್ಬಿಟ್ಟಿತ್ತು. ಇನ್ನೂ ತುಂಬ ಕಾಯಿಗಳು ಬಿಟ್ಟೈತೆ. ಅದಕ್ಕೆ ಅದನ್ನೇನು ಮಾಡಿದ್ದೀವಿ, ಸೇರಿಸ್ಬಿಟ್ಟು ಅದು ಸ್ಟೇರ್ ಕೇಸ್ಗೆ ಎಳ್ದು ಕಟ್ಟಿದ್ದೀವಿ. ಇಲ್ಲಾಂದರೆ ಗಿಡ ತುಂಬ ಬಾಗ್ಬಿಟ್ಟು ಕೆಳಗಡೆ ಇರೋ ಗಿಡಗಳಿಗೆ ನೆರಳಾಯ್ತಾಯಿತ್ತು. ಅದಕ್ಕೆ ಏನು ಮಾಡಿದ್ವಿ, ಅದನ್ನು ಆ ಥರ ಕಟ್ಬಿಟ್ಟು ಎಳ್ದು ಕಟ್ಟಿದ್ದೀವಿ. ಇಲ್ಲಾಂದರೆ ಬಾಗ್ಬಿಡುತ್ತೆ ಅಂತ. ಗಿಡ ತುಂಬ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ಇಷ್ಟು 4 ಹಣ್ಣು ಹಾರ್ವೆಸ್ಟ್ ಮಾಡ್ಕೊಂಡ್ವಿ. ಇನ್ನೂ ಹಣ್ಣಿಗೆ ಬಂದಿಲ್ಲ, ಸುಮಾರು ಕಾಯಿಗಳಿದೆ. ಈಗ ಪಪ್ಪಾಯ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಒಂದೇ ಸಲ 4 ಪಪ್ಪಾಯ ಹಣ್ಣಾಗೈತೆ. ಅಂದರೆ ತುಂಬ ಜೋರು ಹಣ್ಣು ಏನಾಗಿಲ್ಲ, ಇವಾಗ ಹಣ್ಣಿಗೆ ಬಂದೈತೆ. ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. 4 ಹಣ್ಣು ಹಾರ್ವೆಸ್ಟ್ ಮಾಡಿಬಿಡ್ತಾಯಿದ್ದೀನಿ. ಆ ದಪ್ಪದಿದ್ದದ್ದೇ 4, ಇನ್ನೆಲ್ಲ ಸಣ್ಣ ಸಣ್ಣದು. ಇನ್ನು ಇದ್ದಿದ್ದೆಲ್ಲ ಹಾರ್ವೆಸ್ಟ್ ಮಾಡಿ ಸುಮಾರು 10 ಹಣ್ಣು ಮೇಲೆ ಬಂತು ಇದರಲ್ಲಿ. ಇದು ಹೊರಗಡೆ ಇರೋ ಗಿಡ, ಇಲ್ಲೇ ಹೊರಗಡೆನೇ 3 ಗಿಡ ಇದೆ. ಆದರೆ ಇನ್ನೂ 2 ಗಿಡದಲ್ಲಿ ಹಣ್ಣಾಗಿಲ್ಲ, ಕಾಯಿ ಐತೆ. ಅದು ಇನ್ನೂ ಹಣ್ಣಿಗೆ ಬಂದಿಲ್ಲ. ಇದೊಂದು ಗಿಡದಲ್ಲಿ ಮಾತ್ರ ತುಂಬ ಹಣ್ಣಾಗಿತ್ತು, ಒಂದು 10 ಹಣ್ಣು ಮೇಲಾಗಿತ್ತು. ಇವಾಗ 4 ಹಣ್ಣು ಇತ್ತು ಅಷ್ಟೇ, ಅಷ್ಟು ಹಾರ್ವೆಸ್ಟ್ ಮಾಡ್ಕೊಬಿಟ್ಟೆ. ಇನ್ನೆಲ್ಲ ಚಿಕ್ಕದಿದೆ. ಇದರಲ್ಲೂ ಅಷ್ಟೇ ಇನ್ನೂ ಹಣ್ಣಿಗೆ ಬಂದಿಲ್ಲ. ಇದರಲ್ಲಿ ಇನ್ನೇನು ಸ್ವಲ್ಪ ದಿವಸದಲ್ಲಿ ಹಣ್ಣಾಗುತ್ತೆ. ಒಳಗಡೆನೂ ಒಂದು ಗಿಡ ಇದೆ, ಅದರಲ್ಲೂ ತುಂಬ ಹಣ್ಣು ಐತೆ. ಇನ್ನು ಅದು ಹಣ್ಣಿಗೆ ಬಂದಿಲ್ಲ ಕಾಯಿ. ನೋಡಿ 4 ಹಣ್ಣು ಹಾರ್ವೆಸ್ಟ್ ಮಾಡಿಕೊಂಡು, ಈ ಪುಟ್ಟಿನ ನಾನು ಹಣ್ಣು ತರಕಾರಿ ಹಾರ್ವೆಸ್ಟ್ ಮಾಡೋಕ್ಕೆ ಅಂತಲೇ ಹೊಸ್ದಾಗಿ ತಗೊಂಡಿರೋದು. ಸುಮಾರು ದಿನದಿಂದ ಬದನೆಕಾಯಿ ಬಿಟ್ಟಿರಲಿಲ್ಲ ನಮ್ಮ ತೋಟದಲ್ಲಿರೋ ಯಾವ ಗಿಡದಲ್ಲೂ ಬದನೆಕಾಯಿ ಬಂದಿರಲಿಲ್ಲ. ಇವಾಗ ಬದನೆಕಾಯಿ ಕೂಡ ಸ್ಟಾರ್ಟ್ ಆಗಿದೆ. ಈ ಗಿಡದಲ್ಲಂತೂ ತುಂಬ ಬದನೆಕಾಯಿ ಬಿಟ್ಟಿದೆ, ಎಲ್ಲ ದೊಡ್ಡ ದೊಡ್ಡದು. ತುಂಬ ಚೆನ್ನಾಗಿದೆ ಈ ಸಲ ಬದನೆಕಾಯಿ. ಇನ್ನು ಬೇರೆ ಗಿಡದಲ್ಲಿ ಇಷ್ಟೊಂದು ಬಿಟ್ಟಿಲ್ಲ, ಸ್ವಲ್ಪ ಬಿಟ್ಟೈತೆ. ಇದರಲ್ಲಿ ಮಾತ್ರ ತುಂಬ ಬಿಟ್ಟೈತೆ. ಅದಕ್ಕೆ ಹಾರ್ವೆಸ್ಟ್ ಬಂದಿರೋದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಸ್ವಲ್ಪ ಕೊಟ್ಬಿಡೋಣ ಯಾರಿಗಾದ್ರೂ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಇದೆ ಇದರಲ್ಲಿ, ಜಾಸ್ತಿ ಏನು ಕಟ್ ಮಾಡ್ಕೊಳ್ಳಲ್ಲ, ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಒಂದಷ್ಟು ಹಾರ್ವೆಸ್ಟ್ ಮಾಡ್ಕೊಂಡೆ. ಗಿಡ ಅಂತೂ ಇದು ತುಂಬ ದೊಡ್ಡದಾಗ್ಬಿಟ್ಟಿದೆ. ಕಟ್ ಮಾಡಿದ್ದು 2 ಸಲ, ಕಟ್ ಮಾಡಿದ್ಮೇಲೂ ಇಷ್ಟು ದೊಡ್ಡದಾಗ್ಬಿಟ್ಟಿದೆ ಗಿಡ. ನೋಡಿ ಇಷ್ಟು ಹಾರ್ವೆಸ್ಟ್ ಮಾಡ್ಕೊಂಡೆ. ಸುಮಾರು ಒಂದು 3/4 kg ಅಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪುಟ್ಟಿಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದನ್ನು ಹಾಕೋಕ್ಕೆ ಅಂತಲೇ ನಾನು ಹೊಸ್ದಾಗಿ ಪುಟ್ಟಿ ತಗೊಂಡೆ. ಪಪ್ಪಾಯ ಮತ್ತು ಬದನೆಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪೇನು ನಾನು ಯೂಸ್ ಮಾಡಲ್ಲ, ನಮ್ಮ ಅಕ್ಕವ್ರ ಮನೆ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿದೆ. ನನಗೆ ಬೇಕಾದಾಗ ನಾನೇ ಅಲ್ಲೇ ಹೋಗಿ ಆವಾಗಲೇ ಪ್ರೆಸ್ಸಾಗಿ ಕಿತ್ಕೊಬಂದು ಯೂಸ್ ಮಾಡ್ಕೊತೀನಿ ಅಡುಗೆಗೆ. ಇದು ನಮ್ಮ ಅಕ್ಕವ್ರ ಮನೆಗೆ ಕೊಡೋಕ್ಕೆ ಅಂದ್ಬಿಟ್ಟು ಅದನ್ನು ಹಾರ್ವೆಸ್ಟ್ ಮಾಡ್ಕೊಬಂದಿದ್ದೀನಿ ಅಷ್ಟೇ. ಹಾಗಲಕಾಯಿ ಇದೆ. ಈಗ ಇದನ್ನೇನು ನೆಟ್ಟಿರಲಿಲ್ಲ, ಅದೇ ಎಲ್ಲೋ ಸೀಡ್ಸ್ ಬಿದ್ದಿತ್ತೇನೋ, ಅದೇ ಹುಟ್ಟಿದೆ. ಎಷ್ಟು ಚೆನ್ನಾಗಿ ಬಂತು ಅಂದರೆ ಇದು 2ನೇ ಸಲ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು. ಮೊದಲು ಒಂದು ಸಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ. ದಪ್ಪ ಇದೆ ಕಾಯಿ. ಹೋದ ಸಲ ನಾನೇ ನೆಟ್ಟಿದ್ದೆ, ಈ ಸಲ ಇದನ್ನೇನು ನಾನು ನೆಟ್ಟಿರಲಿಲ್ಲ, ಜಾಗ ಇಲ್ಲ ಅಂದ್ಬಿಟ್ಟು ಅದೆಲ್ಲ ಸೀಡ್ಸ್ ಉದುರಿತೇನೋ ಅದ್ರ ಜೊತೆ ಉಟ್ಕೊಂಡಿದೆ. ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊತಿದ್ದೀನಿ. 2 ಹಾರ್ವೆಸ್ಟಿಗೆ ಬಂದಿದೆ, ಅದೇ ಸಾಕು ನಮಗೆ, ಅದೇ ಜಾಸ್ತಿ. ಯಾಕೆಂದರೆ ಕಾಯಿ ದಪ್ಪ ಇದೆಯಲ್ವಾ, ಅದಕ್ಕೆ ಅದೇ ಜಾಸ್ತಿ ಆಗುತ್ತೆ. 2 ಕಾಯಿ ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡೆ. ಕಾಯಿ ಅಂತ ಎಷ್ಟು ದಪ್ಪ ಇದೆ ಅಂದರೆ, ಆಮೇಲೆ ಟೇಸ್ಟು ಚೆನ್ನಾಗಿದೆ ಇದು. ಇದಕ್ಕೇನು ನಾನು ಬೇರೆ ಕೆಮಿಕಲ್ ಗೊಬ್ಬರ ಏನು ಯೂಸ್ ಮಾಡಲ್ಲ, ಆರ್ಗಾನಿಕ್ ಗೊಬ್ಬರನೇ ನಾನು ಯೂಸ್ ಮಾಡೋದು. ನೋಡಿ ಇಷ್ಟು ದಪ್ಪ ಇದೆ.
ಮತ್ತು ಸ್ವಲ್ಪ ಎಲ್ಲೋ ಆಗಿಬಿಟ್ಟಿದೆ ಒಂದೊಂದು ಸಲ ಸ್ವಲ್ಪ ಅಂದರೆ ಇನ್ನು ಸ್ವಲ್ಪ ಬೇಗ ಹಾರ್ವೆಸ್ಟ್ ಮಾಡಬೇಕಾಗಿತ್ತು. ನಾನು ಹಾರ್ವೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲದೇ ಅದನ್ನು ಹಾರ್ವೆಸ್ಟ್ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಇಷ್ಟೊಂದು ಸೀಬೆಕಾಯಿಗಳಿದೆ ಗಿಡದಲ್ಲಂತೂ, ಇನ್ನೂ ತುಂಬ ಇದೆ. ಗಿಡ ತುಂಬ ದೊಡ್ಡದಾಗ್ಬಿಟ್ಟಿದೆ ಮತ್ತು ಹರಡ್ಕೊಬಿಟ್ಟಿದೆ. ಅದಕ್ಕೆ ಹಂಗೆ ಹರಡ್ಕೊಳ್ಳುತ್ತೆ ಅಂತಲೇ ನಾನು ಈ ಥರ ಸೇರಿಸಿ ಕಟ್ಟಿರೋದು. ಇನ್ನು ಹಾರ್ವೆಸ್ಟಿಗೆ ಬಂದಿಲ್ಲ ಇವು. ಹಾರ್ವೆಸ್ಟಿಗೆ ಬಂದಾಗಂತೂ ಕಾಯಿ ಇಷ್ಟು ದಪ್ಪ ಸೈಜ್ ದಪ್ಪ ಇದೆ ಗಿಡಗಳಿದು. ಮಳ್ಳೆ ಗಿಡ ಎಷ್ಟು ಉದ್ದ ಆಗಿಬಿಟ್ಟಿದೆ ನೋಡಿ. ಒಂದು 4-5 ಹೂವು ಬಿಟ್ಟಿತ್ತು. ಇದೇ ಮೊದಲನೇ ಸಲ. ಪರಿಮಳ ಅಂತೂ ತುಂಬ ಚೆನ್ನಾಗಿದೆ ಮಳ್ಳೆ ಹೂವು. ಅಂದರೆ ಇದರಲ್ಲಿ ನಾನು 2 ವೆರೈಟಿ ಐತೆ. ಇದು ಸಿಂಗಲ್ ಪೆಟಲ್ ಗಣಗ್ಲೆ ಗಿಡ. ಇದು ಬ್ರ್ಯಾಂಚಸ್ ಬಂದು ಇನ್ನೂ ಜಾಸ್ತಿ ಹೂವು ಬರ್ತೈತೆ. ಹೊಸ ಬ್ರ್ಯಾಂಚಸ್ ಎಲ್ಲ ಬಂದೈತೆ. ಹೂವು ಅಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಗಿಡನೂ ಅಷ್ಟೇ ಸ್ವಲ್ಪ ದೊಡ್ಡದು ಆಗಿದೆ. ಇದು ಕಾಕಡ ಗಿಡ. ಇದನ್ನೇನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿದೆ. ಎಷ್ಟು ಚೆನ್ನಾಗಿದೆ ಆ ಪಕ್ಷಿ ಗೂಡು ಕಟ್ಟಿರೋದಂದರೆ ತುಂಬ ಚೆನ್ನಾಗಿದೆ ನೋಡಿ. ಪಕ್ಷಿಗೂ ನನ್ನದೇ ಆದ ಮನೆ ಇರಬೇಕು ಅನಿಸುತ್ತಲ್ವ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಗೂಡು. ಅದು ಯಾವಾಗ ಕಟ್ತು ಅಂತಲೇ ನಮಗೆ ಗೊತ್ತಿಲ್ಲ. ಅಷ್ಟು ದಿನದಿಂದ ನೋಡಿದ್ರೂ ನಮ್ಗೆ ಗೊತ್ತೇ ಆಗಲೇ ಇಲ್ಲ. ಈ ಶಂಖಪುಷ್ಪ ಗಿಡ ಇದಕ್ಕೆಲ್ಲ ಮಿಲಿಬಗ್ಸು ಜಾಸ್ತಿ ಆಗಿಬಿಟ್ಟಿದೆ ನೋಡ್ಕೊಳ್ಳೋದೇನೆ. ಅದಕ್ಕೆ ಅದನ್ನು ತೆಗೆದು ಬಿಡ್ತಾಯಿದ್ದೀನಿ. ಬೇರೆ ಗಿಡಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ. ಪಕ್ಕದಲ್ಲಿರೋ ಸೇವಂತಿಗೆ ಗಿಡಕ್ಕೂ ಸ್ಪ್ರೆಡ್ ಆಗಿಬಿಟ್ಟೈತೆ ಅದು. ಅದಕ್ಕೆ ತೆಗೆದುಬಿಟ್ಟಿದ್ದೀನಿ. ಇದು ಬ್ರಹ್ಮಕಮಲ ಗಿಡ. ಅದರೊಳಗಡೆ ಅದೇ ಉಟ್ಕೊಂಡಿತ್ತು. ಸೀಡ್ಸ್ ಉದುರಿತೇನೋ ಅದೇ ಉಟ್ಕೊಂಡಿತ್ತು. ದಾಸವಾಳ ಗಿಡ ನಾನು 2ನೇ ಸಲ ರೀಪಾಟ್ ಮಾಡಿರೋದು. ರೀಪಾಟ್ ಮಾಡಿದ್ಮೇಲೆ ಹಳೆ ಎಲೆಗಳೆಲ್ಲ ಎಲ್ಲೋ ಆಗ್ಬಿಟ್ಟು ಉದುರಾಯಿತು. ಅದಾದಮೇಲೆ ಇದು ಹೊಸ ಚಿಗುರು ಬಂದಿರೋದು ಎಷ್ಟು ಚೆನ್ನಾಗಿದೆ ನೋಡಿ. ಅದರಲ್ಲಿ ಒಂದು ಮಗ್ಗು ಆಗೈತೆ. ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಬಕೆಟ್ಗೆ ಹಾಕ್ಬಿಟ್ಟಿದ್ದೀನಿ ಪರ್ಮನೆಂಟಾಗಿ ಅದರಲ್ಲೇ ಇರಲಿ ಅಂದ್ಬಿಟ್ಟು. ಮೊದಲೇ ಚಿಕ್ಕದಕ್ಕೆ ಹಾಕ್ಬಿಟ್ಟಿದ್ದೆ. ಆ ಬೇರೆಲ್ಲ ಅಲ್ಲೇ ಸುತ್ತಾಕೊಂಡು ಅದು ಬೆಳೆಯೋಕ್ಕೆ ಅವಕಾಶ ಆಗಿರಲಿಲ್ಲ. ಅದಕ್ಕೆ ಇವಾಗ ಬಕೆಟ್ಗೆ ಹಾಕ್ಬಿಟ್ಟಿದ್ದೀನಿ. ಮಣ್ಣು ತುಂಬ ಟೈಟ್ ಆಗಿಬಿಟ್ಟಿತ್ತು. ಅದನ್ನು ಸ್ವಲ್ಪ ಲೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಪಾಟಲ್ಲೂ ಮಾಡಬೇಕು. ಅದು ಮಾಡೋಕ್ಕೆ ಇವಾಗ ನಂಗೆ ಟೈಮ್ ಇಲ್ಲ. ಅದರಿಂದ ಇದೊಂದು ಪಾಟಲ್ಲಿ ಲೂಸ್ ಮಾಡ್ತಾಯಿದ್ದೀನಿ. ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಸೇವಂತಿಗೆ ಗಿಡಗಳು ಅಷ್ಟೇ ಚಿಕ್ಕ ಪಾಟಲ್ಲಿರುವೆಲ್ಲ ತೆಗೆದು ದೊಡ್ಡ ಪಾಟಿಗೆ ರೀಪಾಟ್ ಮಾಡಬೇಕು. ಅದಿನ್ನೇನು ಮಗ್ ಸ್ಟಾರ್ಟ್ ಆಗಿಬಿಟ್ಟೈತೆ. ಇವಾಗ ತೆಗೆದ್ರೆ ಸ್ವಲ್ಪ ಡಲ್ ಆಗೋಗುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ. ಒಂದೇನು ಟೈಮ್ ಸಿಕ್ಕಿದಾಗ ಎಲ್ಲ ಗಿಡಗಳನ್ನೂ ರೀಪಾಟ್ ಮಾಡಬೇಕು. ಚಿಕ್ಕದ್ರಲ್ಲಿರೋದೆಲ್ಲ ತೆಗೆದು ಹಾಕಬೇಕು. ದೊಡ್ಡದಲ್ಲಿ ಗಿಡಗಳಿದು ಸೇವಂತಿಗೆ ಗಿಡಗಳಂತೂ ಈ ಸಲ ತುಂಬ ಬುಸಿಯಾಗಿ ಬಂದೈತೆ ಮತ್ತು ಚೆನ್ನಾಗೂ ಇದೆ. ಮಗ್ಗೈತಾ ಇದೆ. ನೋಡೋಣ ಟೈಮ್ ಸಿಕ್ಕಿದಾಗ ಅದೆಲ್ಲ ಸ್ವಲ್ಪ ರೀಪಾಟ್ ಮಾಡಬೇಕು. ಒಳಗಡೆ ಒಂದು ಸೀಬೆ ಗಿಡನೂ ಹುಟ್ಟಿದೆ. ಎಲ್ಲ ಸೀಡ್ಸ್ ಉದುರಿತೇನೋ ಅದರಲ್ಲೇ ಉಟ್ಕೊಂಡಿದೆ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.